ಮಾದಿಗ ಸಮುದಾಯದ ನಾಲ್ವರ ಮೇಲೆ ಮಾರಣಾಂತಿಕ ಹಲ್ಲೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕೋನಕೇರಿ ಗ್ರಾಮದ ಮೇಲ್ವರ್ಗದ ಜನರಿಂದ ಸಮುದಾಯದ ನಾಲ್ವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಪ್ರಕರಣ ದೂರು ದಾಖಲಿಸಲಾಗಿದೆ. ಇದುವರೆಗೂ ಬಂಧಿಸಿಲ್ಲ. ಕೂಡಲೇ ಬಂಧಿಸಬೇಕೆಂದು ತಹಶೀಲ್ದಾರ್ಗೆ ಮನವಿ ನೀಡಿದರು. ಹುಕ್ಕೇರಿ ತಾಲೂಕಿನ ಕೋನಕೇರಿ ಗ್ರಾಮದ ಮಾದಿಗ ಸಮುದಾಯದ ಶಿಕ್ಷಕಿ ಲಲಿತಾ ಐವಾಳೆ, ಸಂಜು ಐವಾಳೆ, ರಾಜು ಐವಾಳೆ, ನಿರ್ಮಲಾ ಐವಾಳೆ ನಾಲ್ವರ ಮೇಲೆ ರಾಮನಗೌಡ ಪಾಟೀಲ್ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಅವರ 9 ಜನ ಸಹಚರರಿಂದ ದಿನಾಂಕ 20-1-2025 11 ಗಂಟೆಗೆ ಶಾಲೆಗೆ ಬಂದು ಕೀಳು ಜಾತಿಯವಳೆಂದು ಜಾತಿ ನಿಂದನೆ ಮಾಡಿ ಶಾಲೆಯಿಂದ ಹೊರದಬ್ಬಿದ್ದಾರೆ. ನಂತರ ಮನೆಗೆ ಹೋಗಿ ಲಲಿತಾ ಐವಾಳೆ ಗರ್ಭಿಣಿ ಅಂತ ಗೊತ್ತಿದ್ರು ಅವಳ ಹೊಟ್ಟೆಯ ಮೇಲೆ ಒದ್ದು ಜಾತಿ ನಿಂದನೆ ಮಾಡಿ ಮತ್ತು ಅವರ ಮನೆಗೆ ಹೋಗಿ ವಿಚಾರಿಸಿದಾಗಿ ತಂಟೆ ತಕರಾರು ಮಾಡಿ ನಾಲ್ವರಿಗೂ ಬಡಿ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿ ಮರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಆದ್ದರಿಂದ ಈ ವಿಚಾರವಾಗಿ ದಿನಾಂಕ 23-1-2025 ರಾತ್ರಿ 11 ಗಂಟೆಗೆ ರಾಮನಗೌಡ ಮತ್ತು ಅವರ 9 ಜನರ ಮೇಲೆ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್ 1989 ಅಟ್ರಾಸಿಟಿ ಪ್ರಕರಣ ದಾಖಲಿಸಲಾಗಿದೆ. ಆದರೆ ಸಂಕೇಶ್ವರ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯ 8 ದಿನ ಕಳೆದರೂ ಬಂಧಿಸದೇ ಇರುವುದು ನೋವಿನ ಸಂಗತಿ. ಆದ್ದರಿಂದ ಅನ್ಯಾಯಕ್ಕೆ ಒಳಗಾದ ಕುಟುಂಬಕ್ಕೆ ನಿಜವಾಗಲೂ ನ್ಯಾಯ ಸಿಗಬೇಕೆಂದರೆ ಅವರ ಬಂಧನ ಆಗಬೇಕು. ಸಂಕೇಶ್ವರ ಪೊಲೀಸ್ ಇಲಾಖೆಗೆ ಕೂಡಲೇ ಆರೋಪಿಗಳನ್ನ ಬಂಧಿಸುವಂತೆ ತಾವು ಕೂಡಲೇ ತಿಳಿಸಬೇಕು. ಇತ್ತ ಗಮನ ಹರಿಸಿ ಹಲವು ಹುಕ್ಕೇರಿ ತಾಲೂಕಿನ ರಾಜಕಾರಣಿಗಳಿಂದ ಮುಖಂಡರಿಂದ ದೂರುದಾರರಿಗೆ ಜೀವ ಬೆದರಿಕೆ ಹಾಕಿ ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಪ್ರಯತ್ನ ನಡೆಸುತ್ತಿದ್ದಾರೆ. ಆರೋಪಿಗಳನ್ನ ಬಂಧಿಸಿಲ್ಲ ಮತ್ತು ಅವರ ಮೇಲೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಆದ್ದರಿಂದ ತಾವು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ತಿಳಿಸಿ ದೂರುದಾರರಿಗೆ ರಕ್ಷಣೆ ನೀಡಿ ನ್ಯಾಯ ಒದಗಿಸಬೇಕೆಂದು, ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರವೀಣ್ ಆರ್ ಮಾದರ್ ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು, ಯುವ ಕರ್ನಾಟಕ ಭೀಮಸೇನೆ ಯುವಶಕ್ತಿ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸ್ಟೇಷನ್ಗೆ ಹೋಗಿ FIR ಮಾಡಿ ಇಮಿಡಿಯೇಟ್ಲಿ ಕಸ್ಟಡಿ ತಗೊಂಡು ಜೈಲ್ ಕಳಿಸ್ತಾರೆ ಮೇಡಮ್. ಇಂಥ ದೊಡ್ಡ ಪ್ರಕರಣ ನಡೆದ್ರು, ಇಂಥ ಅನ್ಯಾಯ ಆದ್ರೂ ಬಂಧನ ಮಾಡಿದ್ರೆ ಯಾವ ರೀತಿ ಕಾನೂನು ಕಗ್ಗೊಳ್ಳಿ ಪೊಲೀಸ್ರಿಂದ ನಡೆಯುತ್ತೆ ಮೇಡಮ್. ಮಾತಾಡಬೇಕು, ಇಮಿಡಿಯೇಟ್ಲಿ ಆಕ್ಷನ್ ಆಗಲೇಬೇಕು ಮೇಡಮ್. ನಾನು ಕೂಡ ಒಂದು ಲೆಟರ್ ಬರೀತೀನಿ ಟು DCSP ಬೇಕಾಗಿಲ್ಲ. CPI ಎಲ್ಲ ಮಾಡ್ಬೋದು ಮೇಡಮ್. ಇನ್ವೆಸ್ಟಿಗೇಷನ್ ಮಾಡಿ ಮೇಡಮ್. ಸಮಕ್ಷ ಮಾತಾಡಿದ್ದೀನಿ. ಸರಿ ಸರಿ ಮೇಡಮ್. ಇವತ್ತು ನಾಳೆದ್ರಲ್ಲಿ ಅಂತ ಆಕ್ಷನ್ ದಿನದಲ್ಲಿ ಆಗ್ಲಿಲ್ಲಪ್ಪ ಅಂತಂದ್ರೆ 3ನೇ ದಿನಕ್ಕೆ ಖಂಡಿತವಾಗಿ ಮೇಡಮ್ ನಾವು ಮುತ್ತಿಗೆ ಹಾಕಬೇಕಂತ ಪರಿಸ್ಥಿತಿ ಬರ್ತದೆ. ಇಲ್ಲ, ಅದು ಜೆನ್ಯೂನ್ ಇದೆ ಅಂದ್ರೆ ಇಮಿಡಿಯೇಟ್ ಆಗುತ್ತೆ ನೋಡಿ. ಅದು ನಾವು ಯಾಕಂದ್ರೆ ಒಂದು ಎಕ್ಸಾಮ್ ನಡೆಯುವಾಗ ಏನು ಮೀಟಿಂಗ್ ಮಾಡೋದೇನು ಅವಶ್ಯಕತೆ ಇಲ್ಲ ಮೇಡಮ್. ಕಾನೂನದಾಗ ಯಾವುದು ಆದೇಶನೂ ಇಲ್ಲ. ಅದಕ್ಕೊಂದು ಟೈಮ್ ಇದ್ರೆ ಹೆಣ್ಮಕ್ಳು ಅಷ್ಟು ಮಾಡ್ಕೊಳತ್ತಾರಂದ್ರೆ ಏನಿಲ್ಲ. ಪ್ಲೀಸ್